1/10/1928 ಕೊಟ್ಟಿರುವಂತವು ಯಾವ ನಂಬರ್ ಸೈಟ್ಗಳನ್ನು ತಗೋಬಾರ್ದು. ನಾವು ಯಾವ್ದು ಒಳ್ಳೇದು ಅನ್ಕೊಂಡಿರ್ತೀವಿ ಅದು ನಮ್ಗೆ ಒಳ್ಳೇದಾಗಲ್ಲ, ಯಾವ್ದು ಕೆಟ್ಟದ್ದು ಅಂತಿರುತ್ತೆ ಅದು ನಮ್ಗೆ ಕೆಲವು ಸರಿ ಒಳ್ಳೇದಾಗ್ಬಿಡುತ್ತೆ. 6ನೇ ನಂಬರ್ ಸೈಟು 15ನೇ ನೆಗೆಟಿವ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನ ತುಂಬ ದಿನಗಳಿಂದ ಗುರುಗಳೇ ನ್ಯೂಮರಾಲಜಿ ಪ್ರಕಾರ ಹೇಳಿ, ಮತ್ತೆ ನ್ಯೂಮರಾಲಜಿ ಪ್ರಕಾರ ನಮಗೆ ಯಾವ ಸೈಟ್ ಒಳ್ಳೇದು ಯಾವ ಸೈಟ್ ಒಳ್ಳೇದಲ್ಲ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡಿ ಅಂತೆಲ್ಲ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಇದು ಎಕ್ಸ್ಕ್ಲೂಸಿವ್ಲಿ ನ್ಯೂಮರಾಲಜಿಸ್ಟ್ಗಳಿಗೆ, ಅಂದರೆ ನ್ಯೂಮರಾಲಜಿ ಕಲಿತು ಅಭ್ಯಾಸ ಮಾಡ್ತಿರೋಂಥವ್ರಿಗೆ ಅಥವಾ ನ್ಯೂಮರಾಲಜಿನೇ ತುಂಬ ನಂಬಿಕೆ ಇಟ್ಟು ಅದನ್ನು ಫಾಲೋ ಮಾಡುವಂಥವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಸಂಚಿಕೆ. ಯಾಕಂದರೆ ಕೆಲವು ಸರಿ ಏನಾಗುತ್ತೆ, ಜಾತಕ, ದಶ, ಭುಕ್ತಿ, ಗೋಚಾರ, ರಾಶಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸರಿ ಏನಾಗ್ಬಿಡುತ್ತೆ, ಕೆಲವ್ರಿಗೆ ಒಂದೊಂದು ಶಾಸ್ತ್ರಗಳ ಮೇಲೆ ತುಂಬ ನಂಬಿಕೆ ಇರುವಾಗ ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ನ್ಯೂಮರಾಲಜಿ ಫಾಲೋ ಮಾಡುವಂಥವ್ರಿಗೆ ಈ ಸಂಚಿಕೆ. ಅದರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಮುಂದಿನ ತಿಂಗಳು ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ವಾಸ್ತು ಕ್ಲಾಸ್ 2 ದಿನದ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರ ಅಡ್ಮಿಷನ್ ಆಗಿ. ಬಹಳ ವಿಶೇಷ ಅಂದರೆ 2 ದಿನದಲ್ಲಿ ನೀವು ಒಂದು ಕನ್ಸಲ್ಟೆಂಟ್ಗೆ ಕೊಡುವಂಥ ದುಡ್ಡಲ್ಲಿ ನಾನು ನಿಮಗೆ ಕ್ಲಾಸಸ್ ಮಾಡಿಕೊಡ್ತೀನಿ. ಸಂಪೂರ್ಣವಾದಂಥ ಮಾಹಿತಿ ವಾಸ್ತುವಿನ ಬಗ್ಗೆ 2 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಮನೆ ಕಟ್ಟಬೇಕು ಅಂತ ಇರೋರು, ಮನೆ ಕಟ್ಟಿರುವಂಥವ್ರು, ಕಟ್ಟಿ ವಾಸ್ತು ಕರೆಕ್ಷನ್ ಮಾಡ್ಕೊತಾ ಇರುವಂಥವ್ರು, ಅಥವಾ ಕಟ್ಟಕ್ಕೆ ಶುರು ಮಾಡಿರುವಂಥವ್ರು, ಕಾಂಟ್ರಾಕ್ಟ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಎಲ್ಲರಿಗೂ ಕೂಡ, ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೋಡಿ. ಯಾರೆಲ್ಲ ಈ 1, 10, 19, 28 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿರ್ತಾರೋ ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಬಹಳ ಮುಖ್ಯವಾಗಿ ಇಟ್ ಇಸ್ ಎ ರೂಲಿಂಗ್ ನಂಬರ್. ರೂಲಿಂಗ್ ನಂಬರ್ ಬಂದು 1 ಸೂರ್ಯ. ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಸೂರ್ಯನ ಕಾರಕತ್ವ ಜಾಸ್ತಿ ಇರ್ತದೆ ಮತ್ತು ಸೂರ್ಯನ ಅನುಗ್ರಹ ಕೂಡ ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ಇವರ ನಂಬರ್ ದೇವತೆ ಯಾರು ಅಂದ್ರೆ ಅದು ರವಿ ಆಗಿರ್ತಾರೆ ಮತ್ತು ಇವರು ರವಿ ಗ್ರಹವನ್ನೇ ಫಾಲೋ ಮಾಡ್ಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ಈ ಡೇಟಲ್ಲಿ ಹುಟ್ಟಿರು 1, 19, 10, 28ನೇ ತಾರೀಕು ಹುಟ್ಟಿರ್ತಾರಲ್ಲ ಇವ್ರಿಗೆ ಎನಿಮಿ ನಂಬರ್ಸ್ಗಳು ಬಂದು 2 ಪ್ರಮುಖವಾದಂತಹ ನಂಬರ್ಗಳು. ಒಂದು ಶುಕ್ರ ನಂಬರು, ಇನ್ನೊಂದು ಶನಿ ನಂಬರು. ಅಂದ್ರೆ ಇಲ್ಲಿ ಶುಕ್ರ ನಂಬರ್ ಬಂದು 6, ಶನಿ ನಂಬರ್ ಬಂದು 8. ಹಾಗಾದ್ರೆ ಈ 1, 10, 19, 28ನೇ ತಾರೀಕು ಕೊಟ್ಟಿರುವಂಥವು ಯಾವ ನಂಬರ್ ಸೈಟ್ಗಳನ್ನು ತಗೋಬಾರ್ದು, ಯಾವ ನಂಬರ್ಗಳು ನೆಗೆಟಿವ್ ಆಗ ನೋಡಿ. ನಾವು ತುಂಬಾ ಕಾಮನ್ ಆಗಿ ಏನ್ ಮಾಡ್ಬಿಡ್ತೀವಿ, ಅಯ್ಯೋ 4ನೇ ನಂಬರ್ ತಗೋಬಾರ್ದು, ಅಯ್ಯೋ 7ನೇ ನಂಬರ್ ತಗೋಬಾರ್ದು, ಅಯ್ಯೋ 8ನೇ ನಂಬರ್ ತಗೋಬಾರ್ದು ಅಂತೇಳಿ ಸುಮ್ಮನೆ ನಾವೇ ಕಲ್ಪನೆ ಮಾಡ್ಕೊಡ್ತೀವಿ. ಅದು ಹಂಗಲ್ಲ. ಅದು ಪ್ರತಿ ವ್ಯಕ್ತಿಗಳಿಗೆ ನಂಬರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಯಾವ್ದು ಒಳ್ಳೇದು ಅನ್ಕೊಂಡಿರ್ತೀವಿ ಅದು ನಮ್ಗೆ ಒಳ್ಳೇದಾಗಲ್ಲ, ಯಾವ್ದು ಕೆಟ್ಟದ್ದು ಅಂತಿರುತ್ತೆ ಅದು ನಮ್ಗೆ ಕೆಲವು ಸರಿ ಒಳ್ಳೇದಾಗ್ಬಿಡುತ್ತೆ. ಅದರಿಂದ ಪ್ರತಿ ಒಂದು ಡೇಟಲ್ಲಿ ಹುಟ್ಟಿರೋರು ಕೂಡ ನಂಬರ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಇದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗ್ತದೆ. ನೋಡಿ, ಯಾರೆಲ್ಲ 1, 10, 19, 28 ಹುಟ್ಟಿರ್ತೀರಾ ಅವರು ಈ ನಂಬರ್ 6 ರನ್ನಿಂಗ್ ಆಗುವಂತ ನಂಬರ್ಗಳು, ನಂಬರ್ 8 ಕಂಟಿನ್ಯೂ ಆಗುವಂತ ನಂಬರ್ಗಳು, ಅಂದ್ರೆ ಸಿಂಗಲ್ ಡಿಜಿಟ್ ಮಾಡಿದಾಗ ಸಿಂಗಲ್ ನಂಬರ್ 6 ಅಥವಾ 8 ಬರುವಂತ ನಂಬರ್ಗಳನ್ನ ಅಥವಾ ಆ ಸೈಟ್ಗಳನ್ನ ಇವರು ಪರ್ಚೇಸ್ ಮಾಡಿದ್ರೆ ನ್ಯೂಮರಾಲಜಿಕಲಿ ಅವ್ರಿಗೆ ಅಷ್ಟೊಂದು ಪಾಸಿಟಿವ್ ಇಲ್ಲ, ವೈಬ್ರೇಟ್ ಕೊಡೋದಿಲ್ಲ ಅದು. ನೋಡಿ, ಎಕ್ಸಾಂಪಲ್ ನೋಡಿ, 6ನೇ ನಂಬರ್ ಸೈಟು, 15ನೇ ನಂಬರ್ ಸೈಟು, 24ನೇ ನಂಬರ್ ಸೈಟು, 6, 15, 24ನೇ ನಂಬರ್ ಸೈಟ್ ಇಟ್ ಇಸ್ ಎ ನೆಗೆಟಿವ್. ಯಾರು 1, 10, 19, 28ನೇ ತಾರೀಕು ಹುಟ್ಟಿರುವಂಥವ್ರಿಗೆ ನಂಬರ್ 6, 15, 24 ನಂಬರ್ಗಳು ನೆಗೆಟಿವ್. ಈ ತರ ನಂಬರ್ಗಳು ಬಂದಾಗ ಅವ್ರ ಸೈಟ್ನ ಖರೀದಿ ಮಾಡಬಾರ್ದು. ನೋಡಿ, ಅದರ ಕಂಟಿನ್ಯೂಟಿ ಅಂತ ಬಂದಾಗ 222 ಸೈಟ್ ನಂಬರ್ 222 ಅದನ್ನ ಸಿಂಗಲ್ ಡಿಜಿಟ್ ಮಾಡಿದಾಗ 6 ಬರುತ್ತೆ.
ಅದೇ ರೀತಿಯಾಗಿ 114 ಇದನ್ನ ಟೋಟಲ್ ಮಾಡಿದಾಗ ಏನಾಗುತ್ತೆ 6 ಬರುತ್ತೆ. 411 204 ಈ ಎಲ್ಲ ನಂಬರ್ ಅಂದ್ರೆ ನಾನು ಎಕ್ಸಾಂಪಲ್ಗಳು ಹೇಳ್ತಿರ್ತೀನಿ. ಈ ತರದ್ದು ಯಾವುದೇ ನಂಬರ್ಗಳು ಅದು 3 ನಂಬರ್ ಇರಲಿ 4 ನಂಬರ್ ಇರಲಿ ಸಿಂಗಲ್ ನಂಬರ್ ಮಾಡಿದಾಗ 6 ಸಿಂಗಲ್ ಡಿಜಿಟ್ ಬಂದ್ರೆ, ಈಗ 411 ಅಂದ್ರೆ 4 5 1 6 ಆಯ್ತು. ಅಂದ್ರೆ ಇಲ್ಲಿ ಸಿಂಗಲ್ ನಂಬರ್ ಏನಾಯ್ತು 6ನೇ ನಂಬರ್ ಆಯ್ತು. ಇದರಿಂದ ಈ ತರ ಸಿಂಗಲ್ ನಂಬರ್ 6 ಬಂದ್ರೆ ಅವರಿಗೆ ತುಂಬಾ ನೆಗೆಟಿವ್ ಆಗುತ್ತೆ ಮತ್ತು ಅದು ಅಷ್ಟೊಂದು ಶುಭ ಫಲವನ್ನು ಕೊಡೋದಿಲ್ಲ. ಅದೇ ರೀತಿಯಾಗಿ ನಂಬರ್ 8 ನೋಡಿ, 8 17 26ನೇ ನಂಬರ್ ಸೈಟ್ ಆಗಲ್ಲ. ಯಾರಿಗೆ 1 10 19 28ನೇ ತಾರೀಕು ಕೊಟ್ಟಿರುವಂತವ್ರಿಗೆ 8ನೇ ನಂಬರು 17ನೇ ನಂಬರ್ 26ನೇ ನಂಬರ್ ಆಗೋದಿಲ್ಲ. ಅಥವಾ ಯಾವುದೇ ನಂಬರ್ 8 ರನ್ ಆಗುವಂತಹ ನಂಬರ್ಸ್ಗಳು ಇವರಿಗೆ ನೆಗೆಟಿವ್ ಫಲವನ್ನ ಕೊಡುತ್ತೆ. ನೋಡಿ ಎಕ್ಸಾಂಪಲ್ 206 206ನೇ ನಂಬರ್ ಸೈಟು ಈ 1 10 19 28ನೇ ತಾರೀಕು ಕೊಟ್ಟಿರುವಂತವ್ರಿಗೆ ನೆಗೆಟಿವ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ 2 + 6 = 8. ಅದೇ ತರ 323ನೇ ನಂಬರ್ ಸೈಟ್ 3 3 6 6 + 2 8ನೇ ನಂಬರ್. ಅದೇ ರೀತಿ 404 404 8ನೇ ನಂಬರು. 422ನೇ ಸೈಟ್ ಅಂದ್ರೆ ಸೈಟ್ ನಂಬರ್ 422. ಅಂದ್ರೆ ಇಲ್ಲಿ ಸಿಂಗಲ್ ನಂಬರ್ ಏನಾಯ್ತು ನಂಬರ್ 8 ಆಯ್ತು. ಆ ನಂಬರ್ 8 ಈ ಡೇಟ್ ಅಲ್ಲಿ ಹುಟ್ಟಿರುವಂತವ್ರಿಗೆ ನೆಗೆಟಿವ್ ಆಗುತ್ತೆ. ಯಾರಿಗೆ 1 10 19 28ನೇ ತಾರೀಕು ಕೊಟ್ಟಿರುವಂತವ್ರಿಗೆ. ಅದರಿಂದ ಇಲ್ಲಿ ವಾಸ್ತು ಪ್ರಕಾರ ನೀವು ಆಯವನ್ನ ನೀಡುವಂತ ಸಂದರ್ಭದಲ್ಲಿ ಜಾತಕಾದಿಗಳನ್ನ ಪರಿಶೀಲನೆ ಮಾಡಿಕೊಂಡು ನಿಮಗೆ ಯಾವ ದಿಕ್ಕಿನ ಸೈಟು ಶುಭ ಫಲ ಅಂತ ತಿಳ್ಕೊಬೇಕು. ನೋಡಿ ಇವತ್ತು ಯಾವ ರೀತಿ ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ ಅಂದ್ರೆ, ನಾವು ಪೂರ್ವ ಉತ್ತರ ಅಂತ ಒಂದಷ್ಟು ಕಲ್ಪನೆಯನ್ನ ಇಟ್ಕೊಂಡು ಪೂರ್ವಕ್ಕೆ ಸೈಡ್ ತಗೊಂಡ್ರೆ ರೇಟ್ ಜಾಸ್ತಿ. ಈಗ ಸ್ಕ್ವೇರ್ ಫೀಟ್ 4,000 ರೂಪಾಯಿ ಇದ್ರೆ ನೀವು ಪೂರ್ವಕ್ಕೆ ತಗೋತೀರ ಅಂದ್ರೆ 4,600 ರೂಪಾಯಿ, ಉತ್ತರಕ್ಕಾದ್ರೆ 4,800 ರೂಪಾಯಿ, ದಕ್ಷಿಣಕ್ಕಾದ್ರೆ 4,000 ರೂಪಾಯಿ, ಪಶ್ಚಿಮಕ್ಕಾದ್ರೆ 4,100 ರೂಪಾಯಿ. ಈ ತರ ದಿಕ್ಕುಗಳ ಮೇಲೆ ಸೈಟ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದೆ. ಹಾಗೆ ಇಲ್ಲಿ ನಮಗೆ ಯಾವ ದಿಕ್ಕುಗಳು ಒಳ್ಳೇದಲ್ಲ, ಯಾವ ದಿಕ್ಕುಗಳು ಕೆಟ್ಟದ್ದಲ್ಲ, ಯಾವ ನಂಬರ್ಸು ಒಳ್ಳೇದಲ್ಲ, ಯಾವ ನಂಬರ್ಸು ಕೆಟ್ಟದ್ದಲ್ಲ. ಪರ್ಟಿಕ್ಯುಲರ್ ಆಗಿ ನೀವು ಹುಟ್ಟಿರುವಂತಹ ಜನ್ಮ ದಿನಾಂಕಗಳು, ನೀವು ಹುಟ್ಟಿರುವಂತಹ ನಂಬರ್ ಡೇಟ್ಗಳ ಪ್ರಕಾರ ನಿಮ್ಗೆ ಒಳ್ಳೇದು ಮತ್ತು ಕೆಟ್ಟದ್ದು ನಿರ್ಣಯ ಆಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಈ ಡೇಟ್ ಅಲ್ಲಿ ಇವ್ರಿಗೆ ಕೆಟ್ಟದ್ದಾಯ್ತು, ಆ ಡೇಟ್ ಅಲ್ಲಿ ಅವ್ರಿಗೆ ಕೆಟ್ಟದ್ದಾಯ್ತು, ಅದರಿಂದ 4 ಫಾಲೋ ಮಾಡಬೇಡಿ, 8 ಫಾಲೋ ಮಾಡಬೇಡಿ, 7 ಫಾಲೋ ಮಾಡಬೇಡಿ, 5ನೇ ನಂಬರ್ ಫಾಲೋ ಮಾಡಬೇಡಿ, ಈ 5ನೇ ನಂಬರ್ ಅಲ್ಲಿ ಮದುವೆ, ಹಂಗಲ್ಲ. ಅದು ಇಲ್ಲಿ ಅವರವರ ಪರ್ಟಿಕ್ಯುಲರ್ ಜಾತಕಗಳು, ಅವರವರ ಪರ್ಟಿಕ್ಯುಲರ್ ನಂಬರ್ಸ್ಗಳ ಮೇಲೆ, ಡೇಟ್ಗಳ ಮೇಲೆ ಇದು ಡಿಸೈಡ್ ಆಗುತ್ತೆ. ಅದರಿಂದ 1 10 19 28ನೇ ತಾರೀಕು ಕೊಟ್ಟಿರೋರು ನಂಬರ್ 6 ನಂಬರ್ 8 ಸಿಂಗಲ್ ನಂಬರ್ ಬರುವಂತಹ ಸೈಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದು ಎಕ್ಸ್ಕ್ಲೂಸಿವ್ ಆಗಲಿ ನ್ಯೂಮರಾಲಜಿ ಫಾಲೋ ಮಾಡುವಂಥವ್ರಿಗೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಹೆಚ್ಚೆಚ್ಚು ಶೇರ್ ಮಾಡಿ. ಕೆಲವು ಸರಿ ಏನಾಗ್ಬಿಡುತ್ತೆ, ನನ್ನ ಒತ್ತಡದಲ್ಲಿ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಾನು ರಿಪ್ಲೈ ಮಾಡಕ್ ಆಗಿರೋದಿಲ್ಲ. ಅಕಸ್ಮಾತ್ ಲೇಟ್ ಆದ್ರೂ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ನಮಸ್ಕಾರ. ನಿಮಗೂ ಕೂಡ ವಾಸ್ತು ಜ್ಯೋತಿಷ್ಯ ಕಲಿಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು, ಸಲಹೆ ತಗೋಬೇಕು ಅಂದ್ರೆ ಭೇಟಿ ಮಾಡಿ. ನಮಸ್ಕಾರ.